ನಮಸ್ತೆ ತುಮಕೂರು. ಇದೇನು ಹೋಂಡಾ ಆಕ್ಟಿವಾ BS6 ಮಾಡಲು ರನ್ನಿಂಗ್ ಎಲ್ಲ ಆಫ್ ಆಗಿತ್ತು ಅಂತ ಬಂದಿದ್ದರು. ಬೇರೆ ಕಡೆ ಕೇಳಿದ್ರಂತೆ, ತುಂಬ ಖರ್ಚು ಹೇಳಿದ್ರಂತೆ. ನಮ್ಮ ಹತ್ರ ತೊಗೊಂಬಂದರು. ನಾವು ವೈರಿಂಗ್ ಕಿಟ್ಟು ಮತ್ತು ECM ಚೇಂಜ್ ಮಾಡಿ ಅಪ್ರಾಕ್ಸಿಮೇಟ್ ಅವರು 35,000-40,000 ಸಾವಿರ ಕೊಟ್ಟಿದ್ರಂತೆ ಬೇರೆ ಕಡೆ. ನಾವು ಕಮ್ಮಿಗೆ ಮಾಡಿಕೊಟ್ಟಿದ್ದೀವಿ ನೋಡಿ. ಸ್ಪಾರ್ಕ್ ಫಸ್ಟು ನಾವು ಗಾಡಿ ಬಂದಾಗ ವೈರಿಂಗ್ ಚೆಕ್ ಮಾಡ್ತೀವಿ. ವೈರಿಂಗ್ ಚೆಕ್ ಮಾಡಿದಾಗ ಆ ಥರ ಪ್ರಾಬ್ಲಮ್, ಈ ಥರ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡ್ಕೊತೀವಿ. ವೈರಿಂಗ್ ಎಲ್ಲ ಡ್ಯಾಮೇಜ್ ಆಗಿದೆಯಾ, ಎಲ್ಲಾದರೂ ಫಂಗಸ್ ಬಂದು ಪ್ರಾಬ್ಲಮ್ ಆಗಿದೆಯಾ ಅನ್ನೋದು ಈ ಥರ ಚೆಕ್ ಮಾಡ್ಕೊಂಡು ಆಮೇಲೆ ನಾವು ಮುಂದಿನ ಪ್ರೋಗ್ರಾಮ್ನ ಕೆಲಸ ಮಾಡೋದು. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೊನೆವರೆಗೂ ಇಂಟ್ರೆಸ್ಟ್ ಆದ ವೀಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ, ಸಪೋರ್ಟ್ ಮಾಡಿ, ಸಪೋರ್ಟ್ ತಗೊಳ್ಳಿ ಬನ್ನಿ. ನೋಡಿ, ಮ್ಯಾಗ್ನೆಟ್ ಎಲ್ಲ ವರ್ಕ್ ಆಗ್ತಾಯಿದೆ, ಶೆಲ್ಫ್ ಎಲ್ಲ ಆಗ್ತಾಯಿದೆ ನೋಡಿ. ಇಲ್ಲಿಗೆಲ್ಲ ಕರೆಂಟ್ ಬರ್ತಾಯಿದೆ. ರೆಡ್ಡು ಬ್ಲ್ಯಾಕು ವೈಟು ಎಲ್ಲದರಲ್ಲಿ ಇದರಲ್ಲೂ ಬರ್ತಾಯಿದೆ. ಮತ್ತು ಪ್ಲಗ್ ವೈರ್ ಕೈಲಿ ಚೇಂಜ್ ಮಾಡಿದ್ದೀನಿ. ಕರೆಂಟ್ ಬರ್ತಿಲ್ಲ, ಏನು ತಿಳಿಸ್ಕೊಡಿ. ಹೋಂಡಾ ಆಕ್ಟಿವಾ BS6 ಮಾಡಲು ವೈರಿಂಗ್ ಕಿಟ್ಟು ಇಲ್ಲಿ ಎಲ್ಲ ಕರೆದ್ಬಿಟ್ಟು ಡ್ಯಾಮೇಜ್ ಮಾಡಿಬಿಟ್ಟಿತ್ತು. ವೈರಿಂಗ್ ಕಿಟ್ ಹಾಕ್ತಾಯಿದ್ದೀವಿ. ಶಾರ್ಟ್ ಸರ್ಕ್ಯೂಟ್ ಆಗಿ ECM ಹೊಂಟೋಗೈತೆ. ವೈರಿಂಗ್ ಕಿಟ್ ಎಲ್ಲ ಚೇಂಜ್ ಮಾಡಿದ್ದೀವಿ. ಒಂದು ವೈರಿಂಗ್ ಕಿಟ್ ಹಾಕ್ಬೇಕಾದ್ರೆ 4 ಗಾಡಿ ಇಂಜಿನ್ ಮಾಡ್ಬೋದು. ಗೇರ್ ಗಾಡಿಗಳ್ನ 4 ಗಾಡಿ ಇಂಜಿನ್ ಮಾಡ್ಬೋದು. ಅಷ್ಟು ಟೈಮ್ ಹಿಡಿತದೆ ರೀ. ಪ್ರತಿಯೊಂದು ತೆಗ್ದು ನೋಡಿ, ಎಲ್ಲ ಕಪ್ಲರೆಲ್ಲ ಕಾಣಿಸ್ತಾ ಇರ್ಬೋದು ಹೊಸದು. ಅದಾದಮೇಲೆ ಇದು ಕಟ್ಟಾಗ್ಬಿಟ್ಟಿತ್ತು, ಹಾಕಿದ್ದೀವಿ. ವಾಶ್ ಮಾಡಿ ಫಿಟ್ ಮಾಡ್ತಾಯಿದ್ದೀವಿ. ವಾಷಿಂಗ್ ಮಾಡೋದಿದ್ದೀವಿ ಎಲ್ಲ ಅಲ್ಲೇ ಇದೆ, ಎಲ್ಲ ಹೊಸದಾಕಿ ನೋಡಿ. ಎಲ್ಲ ಈ ಥರ ವಾಶ್ ಮಾಡಿ ಫಿಟ್ ಮಾಡ್ತಾಯಿದ್ದೀವಿ. ನಮ್ಮ ಹುಡುಗರು ಬ್ಯುಸಿ ಇರ್ತಾರೆ, ವಾಶ್ ಮಾಡೋದರಲ್ಲಿ ನೋಡಿ. ಆ ಥರ ವಾಶ್ ಮಾಡ್ತಾಯಿದ್ದಾರೆ. ಇದೇ ಥರ ಯಾವುದಾದ್ರೂ ಸೆನ್ಸರ್ ಗಾಡಿಗಳಿದ್ರೆ ನಮ್ಮ ವರ್ಕ್ಶಾಪಿಗೆ ನೋಡಿ. ಕಪ್ಲರೆಲ್ಲ ನೋಡಿ. ಯಾರೋ ಕಸ್ಟಮರ್ಗೆ ಬೇರೆ ಕಡೆ ಕೇಳಿದ್ರಂತೆ. ACG ಸ್ಟಾರ್ಟ್ ಹೊಂಟೋಗೈತೆ, ECM ಹೊಂಟೋಗೈತೆ, ಇಂಜೆಕ್ಟ್ರುಗಳು ಹೊಂಟೋಗವೆ, ಬೇಜಾನ್ ಖರ್ಚು ಹೇಳಿದ್ರಂತೆ. ಒಂದು 20-25 ಸಾವಿರ ರೂಪಾಯಿ ಖರ್ಚು ಹೇಳಿದ್ರಂತೆ. ಅದಕ್ಕೆ ನಮ್ಮ ವೀಡಿಯೋ ನೋಡ್ಕೊಂಡು ಬಂದಿದ್ದರು. ಅದಕ್ಕೆ ನಾವು ಚೆಕ್ ಮಾಡಿಬಿಟ್ಟು ಈಗ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ತಾಯಿದ್ದೀವಿ. ಇದೇ ಥರ ಯಾವುದಾದ್ರೂ ಸೆನ್ಸರ್ ಗಾಡಿ ಇದ್ದರೆ ನಮ್ಮ ವರ್ಕ್ಶಾಪಿಗೆ ತೊಗೊಂಬನ್ನಿ, ನಾವು ಮಾಡಿಕೊಡ್ತೀವಿ ಪ್ರತಿಯೊಂದು ಕೆಲಸನೂ ನೋಡಿ. ಇದು ಒಂದು ಸೆನ್ಸರ್ ಗಾಡಿನೇ ಹೋಂಡಾ ಆಕ್ಟಿವಾ. ಇದು ಸೆನ್ಸರ್ ಗಾಡಿನೇ ನೋಡಿ. ಇದು XL100 BS6, ಇದು ಸೆನ್ಸರ್ ಗಾಡಿನೇ ಮಾಡ್ತಾ ಇದ್ದೀವಿ. ವೈರಿಂಗ್ ಕಿಟ್ ಹಾಕ್ಬೇಕಾದ್ರೆ 4 ದಿವಸ ಆಗುತ್ತೆ. ಥರ ಕೆಲಸ ಇರುತ್ತೆ. ಪ್ರತಿಯೊಂದು A ಇಂದ Z ವರೆಗೂ ವೈರಿಂಗ್ ಕಿಟ್ ಚೇಂಜ್ ಮಾಡಿದೆ. ಏನೇನೋ ಬ್ಯಾಗೆ ಬಿದ್ದಿದ್ದು ವೈರಿಂಗ್ ಎಲ್ಲ ಓಪನ್ ಮಾಡಿ ಹಳೆ ವೈರಿಂಗ್ ತೋರಿಸ್ತೀನಿ ನೋಡಿ. ಎಲ್ಲ ಕುಲಾಗರ್ನ ಬೆರೆಸ್ಬಿಟ್ಟವ್ರು, ಏನೇನೋ ಟ್ಯಾಪೆ ಮಾಡಿ, ಏನೇನೋ ಜಾಯಿನ್ ಮಾಡಿ. ನೋಡಿ, ಇಲ್ಲೆಲ್ಲ ವೈರ್ಗಳೆಲ್ಲ ಸ್ಕಿನ್ ಮಾಡಿ, ಎಲ್ಲ ಬಾಡಿ ಪರ್ತಿಂಗ್ ಎಲ್ಲ ಕೊಟ್ಬಿಟ್ಟವ್ರೆ. ಲಾಸ್ಟಿಗೆ ಆಗಿಲ್ಲ ಸಕ್ಸಸ್ ಅವ್ರ ಕೈಲಿ. ಆಮೇಲೆ ಶೋರೂಮ್ಗೆ ಹೋಗಿ ಅಂತ ಹೇಳಿದ್ರಂತೆ. ಆಮೇಲೆ ಕಸ್ಟಮರು ನೋಡಿ, ಒರಿಜಿನಲ್ ವೈರಿಂಗ್ ಕಿಟ್ ಬಂದು ಒರಿಜಿನಲ್ ಆಗ್ತಾ ಇರೋದು. ವೈರಿಂಗ್ ಕಿಟ್ ಒರಿಜಿನಲ್ಲೇ ತರ್ತೀವಿ. ವೈರಿಂಗ್ ಕಿಟ್ ಎಲ್ಲ ತರಿಸ್ಬಿಟ್ಟು ಹಾಕ್ತಾಯಿದ್ದೀವಿ. ಯಾವಾಗಲೂ ಸೆನ್ಸರ್ ಗಾಡಿ ದರ್ವಾಜದಲ್ಲಿ ಸೆನ್ಸರ್ ಗಾಡಿಗಳು ನಮ್ಮ ಹತ್ರ ಸ್ಟಾಕ್ ಇರ್ತವೆ ರಿಪೇರಿಗಾಗಿ. ಒಮ್ಮೆ ವಿಸಿಟ್ ಕೊಡಿ ನೋಡಿ. ಇದೆಲ್ಲ ಶೀಲ್ಗಳೆಲ್ಲ ಪೀಸ್ ಮಾಡಿ ಫಿಟ್ ಮಾಡ್ತಾಯಿದ್ದೀವಿ. ಫಿಟ್ ಮಾಡಿಬಿಟ್ಟು ಗಾಡಿನ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ECM ತರ್ಸಾಕಿದ್ದೀವಿ ನೋಡಿ. ಹಳೆ ECM ಇದು ನೋಡಿ. ಗಾಡಿ ರನ್ನಿಂಗ್ ಐತೆ. ಹೊಸ ECM ನೋಡ್ಕೊಳ್ಳಿ. ಹೋಂಡಾ ಒರಿಜಿನಲ್ಲೇ ತಂದಾಕಿದ್ದೀವಿ. ಗಾಡಿ ರನ್ನಿಂಗ್ ಐತೆ. ಚೆನ್ನಾಗಿ ತಿರ್ತಾ ಇದೆ. ಗಾಡಿ ರನ್ನಿಂಗ್ ಆಯಿತು. ಇಲ್ಲೆಲ್ಲ ಫಿನಿಶ್ ಮಾಡಿ ಕಿಟ್ಟೆಲ್ಲ ಹಾಕಿದ್ವಲ್ಲ, ಫಿನಿಶ್ ಮಾಡಿ ಶೀಲ್ಡೆಲ್ಲ ಫಿನಿಶ್ ಮಾಡ್ತಾರೆ. ಡಿಕ್ಕಿ ಎಲ್ಲ ಹಾಕ್ತಾಯಿದ್ವಿ.